ನಮಸ್ಕಾರ ರೀಪ್ಪ. ನಾನಿವತ್ತು ಮದುವೆ ಮನೆಯೊಳಗೆ ಮಾಡುವಂಥ ಒಂದು ಸ್ಪೆಷಲ್ ರೆಸಿಪಿ ನಿಮಗೆ ತೊಗೊಂಬಂದೇನಿ. ಅದು ಆರ್ ವಿ ಅವ್ರದ್ದು ಒಂದು ಕ್ಯಾಟ್ರಿಂಗ್ ಸರ್ವಿಸ್ ಇರುವಂಥ ಒಂದು ಮದುವೆಗೆ ನಾವು ಹೋಗಿದ್ವಿ. ಅಲ್ಲಿ ಅವರು ಈ ಬಿರಿಯಾನಿನ ಒಂದೀಟ ಬಕೆಟ್ ಒಳಗೆ ಹಾಕಿ ಕೊಟ್ಟಿದ್ರು. ತಿನ್ನಬೇಕಾದ್ರೆ ಯಾವುದೇ ರೀತಿ ಮಸಾಲೆ ಘಾಟ್ ಇಲ್ದ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸಿತ್ತು ನನಗೆ ಈ ಬಿರಿಯಾನಿ. ಮನೆಗೆ ಬಂದು 2-3 ದಿನ ಆದರೂ ಇದ್ರದ್ದು ಹುಚ್ಚ ಬಿಡವಾತಾಗಿತ್ತು. ಸೊ ಅದಕ್ಕೆ ನಾನು ಮನ್ಯಾಗಿದ್ದನ್ನು ನನ್ನ ಸ್ಟೈಲ್ ಒಳಗೆ ಅಂದರೆ ಎಣ್ಣೆ ತುಪ್ಪ ಇಲ್ದ ಹೆಂಗೆ ಮಾಡೋದು ಮತ್ತು ಅದ್ರೊಳಗೆ ಅದು ಟೇಸ್ಟ್ ಬರ್ತೈತೋ ಇಲ್ಲೋ ಅಂತ ಟ್ರೈ ಮಾಡಿ ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ಅದನ್ನು ಹೆಂಗೆ ಮಾಡೋದತ್ತ ತೋರಿಸ್ತು ಬರ್ರಿ. ಅದಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಡಿ ತನಕ ನೋಡ್ರಿ. ಬಿಕಾಸ್ ನೀವು ಮಾಡೋ ಎಲ್ಲ ಅಡುಗೆನೂ ಎಣ್ಣೆ ಇಲ್ದ ಹೆಂಗೆ ಮಾಡೋದು ತೋರಿಸ್ತು. ಟೇಸ್ಟ್ ಒಳಗೆ ಒಟ್ಟ ಚೇಂಜ್ ಆಗಂಗಿಲ್ಲ. ಇದಕ್ಕೆ ಮೇನ್ ಏನಪ್ಪ ಅಂತಂದ್ರೆ ಈ ಮಸಾಲೆನ ನೋಡ್ರಿ. ನಾನು 1 ಗ್ಲಾಸ್ ಅಳತಿಗೆ ಅಕ್ಕಿ ತೊಗೊಂಡೇನಿ. ಅದಕ್ಕೆ ಅನುಗುಣವಾಗಿ ಇಲ್ಲಿ ನಿಮಗೆ ಹೇಳ್ಕೊಡತ್ತೀನಿ. 2 ಚಮಚದಷ್ಟು ಧನಿಯಾ ಕಾಳು ತೊಗೊರಿ, ಚಂದಂಗೆ ಹುರ್ಕೋಬೇಕು. ನಾವು ಪಲಾವ್ ಮಾಡುವಾಗ ಅಥವಾ ಬಿರಿಯಾನಿ ಮಾಡುವಾಗ ಏನು ಮಾಡ್ತೀವಿ, ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಹಾಕಿಬಿಡ್ತೀವಿ. ಅದನ್ನು ಹಾಕ್ಬೋದು, ಆದ್ರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಹಿಂಗೆ ಆನ್ ದ ಸ್ಪಾಟ್ ಹುರ್ಕೊಂಡು ನೀವು ಹಾಕಿದ್ರೆ ಭಾಳ ಮಸ್ತ್ ಬರ್ತೈತಿ. ಸೊ ಇಲ್ಲಿ ನಾವು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ನೀವು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳ್ರಿ. ಖಾರ ಬೇಕಂತಂದ್ರೆ ನಾವು ಮಕ್ಕಳು ತಿನ್ನೋದ್ರಿಂದ ನಮ್ಮ ಮನ್ಯಾಗ ನಾ ಖಾರ ಇಲ್ಲೇ ಆ್ಯಡ್ ಮಾಡತ್ತಿಲ್ಲ. ಸೊ ಆ ಘಾಟ್ ಏನೆಲ್ಲ ಮಸ್ತ್ ಅಂತ ಮೂಗಿಗೆ ಹೊಡಿಬೇಕು, ಅಲ್ಲಿ ಮಟ್ಟ ಅದನ್ನು ಚಂದಂಗೆ ಹುರ್ಕೋಬೇಕು. ಇದಕ್ಕೆ ನಾ ಇಲ್ಲಿ ಏನು ಮಾಡತ್ತೇನೆ ಅಂದರೆ 2 ಟೀ ಸ್ಪೂನಷ್ಟು ಪಾಪಿ ಸೀಡ್ಸ್ ಅಂದರೆ ಗಸಗಸೆ ಹಾಕ್ಕೊಳಕತ್ತನು. ಮತ್ತು ಇಲ್ಲಿ 4 ಚಮಚದಷ್ಟು ನಾನು ಒಣಗಿದ ಕೊಬ್ಬರಿ ಹಾಕ್ಕೊಳತ್ತೀನಿ. 2 ಚಮಚ ಹಸಿ ಕೊಬ್ಬರಿ, 2 ಚಮಚ ಒಣಗಿದ ಕೊಬ್ಬರಿ ನೀವು ಹಾಕೋರಿ. ಸೊ ನಾ ಇಲ್ಲಿ ಪೂರ್ತಿ 4 ಚಮಚ ಏನು ಮಾಡತ್ತೇನಪ್ಪ ಅಂದ್ರೆ ಒಣಗಿದ ಕೊಬ್ಬರಿನ ಹಾಕ್ಕೊಳತ್ತೀನಿ. ಇದನ್ನು ಗ್ಯಾಸ್ ಆಫ್ ಮಾಡಿ ಚಂದಂಗೆ ಹುರ್ಕೋಬೇಕು. ಎಲ್ಲನೂ ಕಂಪ್ಲೀಟ್ ತಣ್ಣಗಾಗೋ ಮಟ್ಟ ವೇಟ್ ಮಾಡ್ಬೇಕು. ಬಿಸಿ ಇದ್ದಾಗ ಹಾಕ್ಕೊಂಡ್ರಿಪ್ಪ ಅಂತಂದ್ರೆ ಒಟ್ಟ ಟೇಸ್ಟ್ ಬರೋದಿಲ್ಲ. ಇದೇ ಸ್ಟೆಪ್ಸ ನೀವು ಫಾಲೋ ಮಾಡಬೇಕು. ಎಣ್ಣೆ ತುಪ್ಪ ಇಲ್ದನ ಸೇಮ್ ಮದ್ವೆ ಮನೆಯೊಳಗಿನ ಬಿರಿಯಾನಿನ ನಿಮಗೆ ರೆಡಿಯಾಗಿ ಬಿಡ್ತೈತಿ. ಇದನ್ನು ನುಣ್ಣಗೆ ಬೆನ್ನಿಗತೆ ಇದನ್ನು ರುಬ್ಕೊಂಡು ಬರಬೇಕು. ಬೆನ್ನಿಗತೆ ಇದನ್ನು ರುಬ್ಕೊಂಡು ಬಂದ ಸೈಡಿಗೆ ಇಟ್ಟು ಬಿಡ್ರಿ. ಇದಕ್ಕೆ ಮೇನ್ ಬೇಕಾಗಿರುವಂಥ ನಾವೀಗ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸೋಂಪು, ಜೀರಿಗೆ, ಸ್ಟಾರ್ ಹೂವು, ಜಾಪತ್ರಿ, ಆಮೇಲೆ ದಾಲ್ಚಿನ್ನಿ, ಬಿರಿಯಾನಿ ಎಲೆ ಎಲ್ಲನೂ ಹಾಕ್ಕೊಂಡೇನಿ. ಚಂದಂಗೆ ಕಾದಿರುವಂಥ ಪಾತ್ರೆ ಒಳಗೆ ಅಂದ್ರೆ ಕುಕ್ಕರ್ ಒಳಗೆ ಚಂದಂಗೆ ಬಿಸಿಯಾಗಿರಬೇಕು. ಆ ಕುಕ್ಕರ್ ಒಳಗೆ ಇವನ್ನೆಲ್ಲ ಹಾಕ್ಕೊಂಡು ಫುಲ್ ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ನೀವು ಹೆಂಗೆ ಮಾಡ್ಬೇಕಂತಂದ್ರೆ ಹೊತ್ತಬಾರ್ದು, ಆದರೆ ಇದ್ರ ಘಮ ಮೂಗಿಗೆ ಬಡಿಬೇಕು. ಹಂಗೆ ನೀವು ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಅದಾದಮೇಲೆ ಇಲ್ಲೇ ಉದ್ದುದ್ದಗೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ ಹಾಕ್ಕೊಂಡು ಏನು ಮಾಡತ್ತೇನಪ್ಪ ಅಂತಂದ್ರೆ ಚಂದಂಗೆ ಬೇಯಿಸ್ಕೊಳತ್ತೇನೋ ಅವ್ರನ್ನ. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಫುಲ್ ಹಣ್ಣಾಗಬೇಕು. ಟೊಮ್ಯಾಟೊ ಏನಾಗಬೇಕಪ್ಪ ಅಂತಂದ್ರೆ ಫುಲ್ ಸಾಫ್ಟ್ ಆಗಬೇಕು. ಈರುಳ್ಳಿ ಫುಲ್ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಇಲ್ಲಿ ನಾ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊಳತ್ತೀನಿ. ನೀವು ಮೊದಲ ಕಸ್ತೂರಿ ಮೆಂತಿ ಆ್ಯಡ್ ಮಾಡಿದರೆ ಅದು ಸುಟ್ಟು ಹೋಗ್ಬಿಡ್ತೈತಿ, ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ಈರುಳ್ಳಿ ಟೊಮ್ಯಾಟೊ ಹಾಕಿದ ಮೇಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೊಳಕತ್ತನು. ಚಂದಂಗೆ ಅದೆಲ್ಲ ರಾ ಸ್ಮೆಲ್ಲೆಲ್ಲ ಹೋದ್ಮೇಲೆ ಇಲ್ಲೇನು ಮಾಡತ್ತೇನಪ್ಪ ಅಂತಂದ್ರೆ ಗೋಡಂಬಿ ಹಾಕ್ಕೊಳತ್ತೀನಿ. ಗೋಡಂಬಿ ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್ಲ, ಹಾಕೋಬೋದು ಬಿಡ್ಬೋದು. ಬಟ್ ಮದ್ವೆ ಮನೆ ಬಿರಿಯಾನಿ ಒಳಗೆ ಯೂಶ್ವಲಿ ಹಾಕಿರ್ತಾರೋ. ಸೊ ಇದೆಲ್ಲನೂ ಚಂದಂಗೆ ಬೇಯಿಸ್ಕೊಂಡ್ಮೇಲೆ ನಾ ಇಲ್ಲೇನು ಮಾಡತ್ತೇನೆ ಅಂದ್ರೆ ನಿಮಗೆ ಇಷ್ಟ ಆಗಿರೋ ತರಕಾರಿ ನೀವು ಆ್ಯಡ್ ಮಾಡ್ಕೋರಿ. ನಾ ಇಲ್ಲೇನು ಮಾಡತ್ತೇನೆ ಬೀನ್ಸ, ಕ್ಯಾರೆಟ, ಕ್ಯಾಪ್ಸಿಕಮ್ಮ, ನೂಕಲ್ ಎಲ್ಲ ಆ್ಯಡ್ ಮಾಡತ್ತೀನಿ. ಆ್ಯಡ್ ಮಾಡಿ ಆದಮೇಲೆ ಇದೇನು ರುಬ್ಬಿಟ್ಕೊಂಡಿರ್ತಿಲ್ಲ ಮಿಶ್ರಣ, ಅದನ್ನು ಇದಕ್ಕೆ ಹಾಕಿ ಫುಲ್ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಮಿಕ್ಸ್ ಮಾಡ್ಕೋಬೇಕಂತಂದ್ರೆ ಪ್ರತಿಯೊಂದೂ ಏನು ತರಕಾರಿ ಇರ್ತೈತಲ್ಲ ಅದ್ರೊಳಗೆ ಈ ಥರದ ಮಸಾಲೆ ಹೀರ್ಕೋಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಮುಚ್ಚಿಟ್ಟು ಒಂದು 10-15 ನಿಮಿಷ ನೀವು ಬೇಯಿಸ್ಕೋಬೇಕಾಗ್ತೈತಿ. ಏನಂದ್ರೆ ಭಾಳ ಸಾಫ್ಟು ಆಗಬಾರ್ದು, ಯಾಕಂದ್ರೆ ಕುಕ್ಕರ್ನಾಗ ಮಾಡತ್ತೀವಲ್ಲ ಆಮೇಲೆ ತರಕಾರಿ ಸಾಫ್ಟ್ ಆಗೇ ಆಗ್ತೈತಿ. ಬಟ್ ತರಕಾರಿ ಸಾಫ್ಟ್ ಆಗಬಾರ್ದು, ಬಟ್ ಆ ಮಸಾಲೆ ಆ ತರಕಾರಿ ಒಳಗೆ ಫುಲ್ ಬ್ಲೆಂಡ್ ಆಗಿರ್ಬೇಕು ನೋಡ್ರಿ. ಇಲ್ಲಿ ತೋರ್ಸಾಕತ್ತೇನಲ್ಲ ನಾ ಹಿಂಗೆ ಫುಲ್ ಬ್ಲೆಂಡ್ ಆತಪ್ಪ ಅಂತಂದ್ರೆ ಆವಾಗ ಅದು ಟೇಸ್ಟ್ ಬರ್ತೈತಿ. ಸೊ ಇದಾದ್ಮೇಲೆ ಏನು ಮಾಡತ್ತೇನಂದ್ರೆ ನಾವು 1 ಬಟಲ್ದಷ್ಟು ಫ್ರೆಶ್ ಪುದೀನ ಇದಕ್ಕೆ ಹಾಕಕತ್ತೇನಿ. ನಾ ಕಟ್ ಮಾಡಿ ಹಾಕಿಲ್ಲ, ಯಾಕಂದ್ರೆ ತಿನ್ನುವಾಗ ಅದ್ರದ್ದು ಎಸೆನ್ಸ್ ಅಂದರೆ ಏನಂತಾರೆ ಸ್ಮೆಲ್ ಅಥವಾ ಒಂದು ಬಾಯಿಗೆ ಒಂದು ಟೇಸ್ಟ್ ಬರ್ತೈತಲ್ಲ ಅದು ಹಂಗೆ ಸಿಗ್ಬೇಕು. ಅದಕ್ಕೆ ಭಾಳ ಮಸ್ತ್ ಇರ್ತೈತದ. ಸೊ ಅದನ್ನ ಇಲ್ಲಿ ಹಾಕಕತ್ತೇನಿ. ಪುದೀನ ಹಾಕಿ ಮತ್ತು ಮುಚ್ಚಿ ಆದರೂ ಬೇಯಿಸ್ಕೋಬೋದು, ಹಂಗೆ ಓಪನ್ ಆದರೂ ಬೇಯಿಸ್ಕೋಬೋದು, ನಡಿತೈತಿ. ಚಂದಂಗೆ ಕಡ್ದಿರುವಂಥ ಮೊಸರನ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕೋಬೇಕು. ಇಲ್ಲ ಅಂತಂದ್ರೆ ಮೊಸರು ಒಡೆಯೋ ಚಾನ್ಸಸ್ ಇರ್ತೈತಿ. ಮತ್ತು ಮೊಸರು ಹಾಕಿದ ತಕ್ಷಣ ಪಟ್ಟನ ಅದನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸ್ ಮಾಡಬೇಕು. ಸೊ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡಿರಿ, ಇಲ್ಲ ಅಂತಂದ್ರೆ ಮೊಸರು ಒಡೆದು ಬಿಡ್ತೈತಿ, ಆವಾಗ ಟೇಸ್ಟೂ ಸರಿ ಅನ್ಸಂಗಿಲ್ಲ. ಸೊ ಮೊಸರು ಹಾಕ್ಕೊಂಡು ಚಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಮಿಡಿಯೇಟಾಗಿ ನಾ ಇಲ್ಲಿ ಏನು ಮಾಡತ್ತೇನಪ್ಪ ಅಂತಂದ್ರೆ ಹಸಿರು ಬಟಾಣಿನ ಹಾಕ್ಕೊಳತ್ತೀನಿ. ಪಲಾವ್ ಒಳಗೆ ಹಸಿರು ಬಟಾಣಿ ಇಲ್ಲಾಂದ್ರೆ ಟೇಸ್ಟ್ ಅನ್ಸಂಗಿಲ್ಲ. ಮೊದಲು ಯಾಕೆ ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹಸಿರು ಬಟಾಣಿ ಆಲ್ರೆಡಿ ಸಾಫ್ಟ್ ಇರ್ತಾವೆ, ಬೇಗನೆ ಬೇಯ್ತಾವೆ. ಅದ್ರ ರೀಸನಿಂದ ನಾನು ಆಮೇಲೆ ಲೇಟರ್ ಇದನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಸೊ ಇಲ್ಲೆಲ್ಲ ತರಕಾರಿ ಚಂದಂಗೆ ಬೆಂದ ಮೇಲೆ 1 ಗ್ಲಾಸಷ್ಟು ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡೇನಿ. ನೀವೇನಾದರೂ ಬಾಸುಮತಿ ಅಕ್ಕಿ ತೊಗೋತಿದ್ರಂದ್ರೆ 30 ಮಿನಿಟ್ಸ್ ಮೊದಲೇ ಚಂದಂಗೆ ಅದನ್ನು
ನೆನೆಸಿಟ್ಕೊಂಬಿಡ್ರಿ. 1 ಗ್ಲಾಸ್ ಬಾಸುಮತಿ ಅಕ್ಕಿಗೆ 1 ಗ್ಲಾಸ್ ನೀರು ಹಾಕ್ರಿ, ಇಲ್ಲ 1 ಗ್ಲಾಸ್ ಹಾಕ್ರಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಭಾಳ ಮೆತ್ತಗಾಗ್ಬಿಡ್ತೈತಿ. ಸೋನಾ ಮಸೂರಿ ತೊಗೊಂಡಿದ್ರಪ್ಪ ಅಂತಂದ್ರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀವು ನೀರನ್ನು ಹಾಕಬೇಕಾಗ್ತೈತಿ. ನೀರನ್ನು ಹಾಕಿ ಚಂದಂಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸ್ ಮಾಡ್ಕೋಬೇಕು. ನಾ ಇಲ್ಲೇ ಬಿಸಿನೀರು ಆ್ಯಡ್ ಮಾಡತ್ತೀನಿ, ತಣ್ಣೀರು ಆ್ಯಡ್ ಮಾಡತ್ತಿಲ್ಲ. ಬಿಸಿನೀರು ಆ್ಯಡ್ ಮಾಡೋದ್ರಿಂದ ಫ್ಲೇವರು ಚೇಂಜ್ ಆಗಂಗಿಲ್ಲ ಅಂತ ಹೇಳ್ತಾರೆ, ಆ ರೀಸನಿಂದ. ಅದಾದಮೇಲೆ ನಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ವಿಸಿಲ್ ತೊಗೊಳಕತ್ತೀನಿ. ಸೊ 2 ವಿಸಿಲ್ ತೊಗೊಂಡು ಆದಮೇಲೆ ಎಲ್ಲ ಕುಕ್ಕರ್ ಪ್ರೆಷರ್ ಇಳಿದ ಮೇಲೆ ನೋಡಿರಿ ಎಷ್ಟು ಮಸ್ತ್ ರೆಡಿ ಆಗೈತಿ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಬಟ್ಟಲ್ದಾಗ ಹಾಕಿ ಸೈಡ್ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದ್ರೆ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ. ನೀವು ಇದನ್ನು ಟ್ರೈ ಮಾಡಿರಿ, ಹೆಂಗಿತ್ತು ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ. ಮತ್ತು ಮದ್ವೆ ಮನ್ಯಾಗ ಮಾಡಿರುವಂಥ ಯಾವ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ತೈತೆ ಅನ್ನೋದನ್ನು ಕಮೆಂಟ್ದಾಗ ತಿಳಿಸ್ರಿ. ನಾಳೆ ಮತ್ತೊಂದು ಹೊಸ ವಿಡಿಯೋಂದಿಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಬಾಯ್.